ನಾಮಿನೇಷನ್ ಮೇಳನೇ ನಡೀತಾ ಇದೆ. ನೇರವಾಗಿ ಮಂಡ್ಯ ಚುನಾವಣಾ ರಣಕಣಕ್ಕೆ ಹೋಗೋಣ. ಕಾರ್ಯಕರ್ತರ ಸಂಭ್ರಮ, ಒಂದು ರೀತಿ JDS ಜಾತ್ರೆ. ನಾನು ಆಗಲೇ ಹೇಳ್ದಂಗೆ ಕೆಲವೇ ಕ್ಷಣದಲ್ಲಿ ರ್ಯಾಲಿ ಶುರು ಆಗಬೇಕು. ಕಾಳಿಕಾಂಬ ದೇವಸ್ಥಾನದಲ್ಲಿ ಮುಖ್ಯಮಂತ್ರಿಗಳ ಕುಟುಂಬದವರು ಪೂಜೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅದಾದ ನಂತರದಲ್ಲಿ ಸಾವಿರಾರು ಕಾರ್ಯಕರ್ತರ ಸಮ್ಮುಖದಲ್ಲಿ ರ್ಯಾಲಿಯನ್ನು ಹೊರಡ್ತಾರೆ, 2 ಕಿಲೋಮೀಟರ್. ಅದಾದ ನಂತರದಲ್ಲಿ ನೆನ್ನೆ ಕುಮಾರಸ್ವಾಮಿ ಅವರು ಹೇಳ್ತಿದ್ರು ಮಧ್ಯಾಹ್ನ 2 ಗಂಟೆ ಆದಮೇಲೆ ನಿಖಿಲ್ ಕುಮಾರಸ್ವಾಮಿ ನಾಮಪತ್ರವನ್ನು ಸಲ್ಲಿಸ್ತಾರೆ ಅಂತ. ಅಷ್ಟೊತ್ತು ಬೇಕಾಗುತ್ತೆ ಅಲ್ಲಿ ಹೋಗೋ ತನಕ. ಸೊ ಹಾಗಾಗಿ ಇನ್ನೇನು ರ್ಯಾಲಿ ಶುರು ಆಗಬೇಕು. ಈ ಕ್ಷಣದ ಡೆವಲಪ್ಮೆಂಟ್ಸ್ಗಳಿದು. ಕಾಂಗ್ರೆಸ್ ಮತ್ತು JDSನವರು ಮೈಸೂರಿನಲ್ಲಿ JDS ನಾಯಕರು ಯಾರು ಕಾಣಿಸ್ಕೋತಿಲ್ಲ, ಮಂಡ್ಯ ಭಾಗದಲ್ಲಿ ಕಾಂಗ್ರೆಸ್ ನಾಯಕರು ಯಾರು ಕಾಣಿಸ್ಕೋತಿಲ್ಲ. ಹಂಗೆ ನೋಡೋಕ್ಕೋದ್ರೆ ಉಸ್ತುವಾರಿ ಸಚಿವರನ್ನೂ ಒಳಗೊಂಡು ಎಲ್ಲೂ ಯಾರು ಕೂಡ ಕಾಣಿಸ್ತಾ ಇಲ್ಲ. ಮೈಸೂರಿನಲ್ಲೂ ಕೂಡ ಉಸ್ತುವಾರಿ ಸಚಿವರು ಕೂಡ ಇಲ್ಲ. ಮೈಸೂರಿನಲ್ಲಿ ವಿಜಯಶಂಕರ್ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ ನಾಮಪತ್ರವನ್ನು ಸಲ್ಲಿಸ್ತಾ ಇದ್ದಾರೆ. ಇನ್ನು ಎಡಭಾಗದಲ್ಲಿ ನಿಖಿಲ್ JDSನ ಅಭ್ಯರ್ಥಿ ನಾಮಪತ್ರವನ್ನು ಕೆಲವೇ ಕ್ಷಣದಲ್ಲಿ ಅವರು ಕೂಡ ಸಲ್ಲಿಸೋರಿದ್ದಾರೆ. ಎರಡೂ ಭಾಗದಲ್ಲಿ ನೆರೆದಿರುವಂಥ ಸಾವಿರಾರು ಮಂದಿ ಕಾರ್ಯಕರ್ತರು, ಅವರೆಲ್ಲರ ಸಮ್ಮುಖದಲ್ಲಿ ರ್ಯಾಲಿ ಮೂಲಕವೇ ಶಕ್ತಿ ಪ್ರದರ್ಶನ, ಆ ಮೂಲಕ ತಮ್ಮ ನಾಮಪತ್ರವನ್ನು ವಿದ್ಯುಕ್ತವಾಗಿ ಇವತ್ತು ಸಲ್ಲಿಸೋರಿದ್ದಾರೆ. ಎಡಭಾಗದಲ್ಲಿ ನಿಖಿಲ್ ಕುಮಾರಸ್ವಾಮಿ ಇನ್ನೇನು ಶಕ್ತಿ ಪ್ರದರ್ಶನದ ಭಾಗವಾಗಿ ರ್ಯಾಲಿ ಹೊರಡಬೇಕು. ಕಾಳಿಕಾಂಬ ದೇವಸ್ಥಾನದಿಂದ ಜಿಲ್ಲಾಧಿಕಾರಿಗಳ ಕಚೇರಿ ತನಕ 2 ಕಿಲೋಮೀಟರ್ನ ರ್ಯಾಲಿ ಅದು. ಬಲಭಾಗದಲ್ಲಿ ಮೈಸೂರಿನ ದೃಶ್ಯಾವಳಿಗಳು, ಬಲಭಾಗದಲ್ಲಿ
ವಿಜಯ್ ಕುಮಾರ್ಗೆ ಸಾಥ್ ಕೊಟ್ಟಿದ್ದಾರೆ. ಮಾಜಿ ಮುಖ್ಯಮಂತ್ರಿ ಕಾಂಗ್ರೆಸ್ನ CLP ನಾಯಕ ಸಿದ್ದರಾಮಯ್ಯನವರನ್ನು ಒಳಗೊಂಡು ಹಲವಾರು ನಾಯಕರಲ್ಲಿದ್ದಾರೆ. ಇನ್ನು ಎಡಭಾಗದಲ್ಲಿ ಮುಖ್ಯಮಂತ್ರಿಗಳೇ ಇರೋದ್ರಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯನ ಬಲಭಾಗದಲ್ಲಿ ಡಾಕ್ಟರ್ ಪರಮೇಶ್ವರ್, ಮಾನ್ಯ ಉಪಮುಖ್ಯಮಂತ್ರಿಗಳು ಕೂಡ ಅಲ್ಲಿದ್ದಾರೆ. ಎಲ್ಲ ನಾಯಕರು ಅಲ್ಲಿದ್ದಾರೆ. ಇಲ್ಲಿ ಎಲ್ಲ JDSನ ಎಲ್ಲ ಘಟಾನುಘಟಿ ನಾಯಕರು ಇಲ್ಲಿರ್ತಾರೆ. ಒಟ್ಟಲ್ಲಿ ಈ ಕಡೆ ಕಾಂಗ್ರೆಸ್, ಈ ಕಡೆ JDS ಅವರವರ ಕ್ಷೇತ್ರ ಅವ್ರು ನೋಡ್ಕೋತಾ ಇದ್ದಾರೆ. ಎಸ್, ನೀವು ನೋಡ್ತಿರುವಂತಹ ಬೆಳವಣಿಗೆ ಇದು ತುಮಕೂರಿಂದ ಬರ್ತಿರುವಂತಹ ದೃಶ್ಯಾವಳಿಗಳು. ಮಾನ್ಯ ಮಾಜಿ ಪ್ರಧಾನಿ JDSನ ವರಿಷ್ಠರಾದ HD ದೇವೇಗೌಡರು ಆಗಮಿಸಿದ್ದಾರೆ. ಈಗ ಅಲ್ಲಿ ರ್ಯಾಲಿ ನಡೀತಾ ಇದೆ. ಅಲ್ಲೂ ಕೂಡ ಅವರು ತಮ್ಮ ನಾಮಪತ್ರವನ್ನು ಸಲ್ಲಿಸೋರಿದ್ದಾರೆ. ತುಮಕೂರಿನಲ್ಲಿ ದೇವೇಗೌಡರ ರ್ಯಾಲಿ ಒಂದು ಕಡೆ, ಮೈಸೂರಿನಲ್ಲಿ ವಿಜಯಶಂಕರ್ ರ್ಯಾಲಿ ಇನ್ನೊಂದು ಕಡೆ, ಮಂಡ್ಯ ಭಾಗದಲ್ಲಿ ನಿಖಿಲ್ ಕುಮಾರಸ್ವಾಮಿ ರ್ಯಾಲಿ ಮಗದೊಂದು ಕಡೆ. ಈಗ ನೋಡ್ತಿರೋ ದೃಶ್ಯಾವಳಿಗಳು ತಾತ ಮತ್ತು ಮೊಮ್ಮಗ, JDSನ ವರಿಷ್ಠರು ಮತ್ತು ಅವರ ಮೊಮ್ಮಗ ನಿಖಿಲ್ ಕುಮಾರಸ್ವಾಮಿ ಅವರಿಬ್ಬರು ಏಕಕಾಲದಲ್ಲಿ ಮಾನ್ಯ ಶ್ರೀ HD ರೇವಣ್ಣನವರ ಮಾರ್ಗದರ್ಶನದಂತೆ ಒಂದು ಒಳ್ಳೆ ಮುಹೂರ್ತ ನೋಡಿ ತಾತ ಮತ್ತು ಮೊಮ್ಮಗ ಇಬ್ಬರು ಕೂಡ 2 ಗಂಟೆ ಆದಮೇಲೆ ತಮ್ಮ ನಾಮಪತ್ರವನ್ನು ಸಲ್ಲಿಸ್ತಾರೆ. ಆಗಲೇ ಒಂದು ವಿಜುವಲ್ಸ್ ತೋರಿಸ್ತೆ ನಾನು. ರೇವಣ್ಣನವರೇ ಮುಂದೆ ನಿಂತು ಎಲ್ಲ ಆ ಫಾರ್ಮಾಲಿಟೀಸ್ಗಳೇನಿತ್ತು, ಡಾಕ್ಯುಮೆಂಟೇಷನ್ಗಳು, ಅದೆಲ್ಲದಕ್ಕೂ ಸೈನ್ ಹಾಕಿಸ್ತಾ ಅದಕ್ಕೆ ದೇವರ ಮುಂದೆ ಇಟ್ಟು ಪೂಜೆ ಮಾಡಿಸಿ ಅದು ನೀಟಾಗಿ ಕಳಿಸ್ಕೊಟ್ಟಿದ್ದಾರೆ. ಈಗ ಅವರೇ ಸ್ವತಃ ಒಂದು ರೀತಿ ಅಪರೂಪಕ್ಕೆ ಲೋಕಸಭಾ ಚುನಾವಣೆಯಲ್ಲಿ ಒಂದು ಕಡೆ ಕಾಂಗ್ರೆಸ್ ಬಾವುಟ ಜೊತೆಗೆ JDS ಬಾವುಟಗಳು ರಾರಾಜಿಸ್ತಾ ಇದೆ. ಅದರ ಭಾಗವಾಗಿ ಅದನ್ನು ರೆಪ್ರೆಸೆಂಟ್ ಮಾಡ್ತಿರುವಂಥ JDSನ ಪರವಾಗಿ ಇದೀಗ ನಾಮಿನೇಷನ್ ಫೈಲ್ ಮಾಡೋಕ್ಕೆ ಹೊರಡ್ತಿದ್ದಾರೆ. JDSನ ವರಿಷ್ಠರಾದಂಥ ಸನ್ಮಾನ್ಯ ಶ್ರೀ HD ದೇವೇಗೌಡರು. ಒಂದು ರೀತಿ ಮಂಡ್ಯ ಬಿಟ್ಟರೆ ಒಂದು ಸ್ಟಾರ್ ಕಾನ್ಸ್ಟಿಟ್ಯೂನ್ಸಿ, ಸಖತ್ ಫೈಟ್ ಇದೆಯಪ್ಪ, ಎಲ್ಲ ತಿರುಗಿ ನೋಡ್ತಾರೆ ಅಂದರೆ ಅದು ಮುದ್ದ ಹನುಮೇಗೌಡರ ಫೈಟಿಂದ ತುಮಕೂರು ಕಡೆ ಕೂಡ ನೋಡೋಂಗಾಗಿದೆ. ಇನ್ನೊಂದು ಕಡೆ ಹಾಸನ, ಮಗದೊಂದು ಟಫ್ ಫೈಟ್. ಎಲ್ಲೆಲ್ಲಿ JDSನ ಈ 3 ನಾಯಕರಿದ್ದಾರೋ 3 ಕಡೆ ಕೂಡ ಒಂದು ತಿರುಗಿ ನೋಡೋ ಹಾಗೆ ಒಂದು ಚುನಾವಣಾ ರಣಕಣ ಬಿಸಿ ಏರಿದೆ. ಮಂಡ್ಯ, ತುಮಕೂರು ಮತ್ತು ಹಾಸನ ಆ ಎಲ್ಲ ದೃಶ್ಯಾವಳಿಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಲೈವ್ ನಿಮ್ಮ ಪಬ್ಲಿಕ್ ಟಿವಿಯ ಸ್ಕ್ರೀನ್ನಲ್ಲಿ.
ನಾಮಿನೇಷನ್ ಮೇಳದಲ್ಲಿ ಇದೀಗ ರ್ಯಾಲಿ ಮೇಳ ನಡೀತಾ ಇದೆ ಎಲ್ಲ ಭಾಗದಲ್ಲೂ ಕೂಡ. ನೀವು ನೋಡ್ತಿರುವಂಥ ಎರಡೂ ದೃಶ್ಯ, ಒಂದು ಕಡೆ ಮೊಮ್ಮಗ ನಿಖಿಲ್ ಕುಮಾರಸ್ವಾಮಿ ರ್ಯಾಲಿ ಶುರುವಾಗ್ತಾ ಇದೆ, ಇನ್ನೊಂದು ಕಡೆ ಅವರ ತಾತ ಅಂದರೆ JDSನ ವರಿಷ್ಠರಾದ HD ದೇವೇಗೌಡರು, ಹಿರಿಯ ರಾಜಕೀಯ ಮುತ್ಸದ್ದಿ ಅವರು ಕಂಟೆಸ್ಟ್ ಮಾಡ್ತಿದ್ದಾರೆ. ದಣಿ ವರಿಯಾದ ದೇವೇಗೌಡರು ಈ ಬಿಸಿಲಲ್ಲೂ ಕೂಡ ರ್ಯಾಲಿಯಲ್ಲಿ ಭಾಗವಹಿಸಿದ್ದಾರೆ. ಎಲ್ಲರಿಗೂ ಕೈ ಮುಗಿದು ರ್ಯಾಲಿಯಲ್ಲಿ ಭಾಗವಹಿಸ್ತಾ ಮುನ್ನಡೀತಾ ಇದ್ದಾರೆ. ತುಮಕೂರು ಮತ್ತು ಮಂಡ್ಯದ ದೃಶ್ಯಾವಳಿಗಳು ಎರಡೂ ನೋಡ್ತಾ ಇದ್ದೀರಾ ಲೈವ್ ನಿಮ್ಮ ಪಬ್ಲಿಕ್ ಟಿವಿಯ ಸ್ಕ್ರೀನ್ನಲ್ಲಿ.